ಇಸ್ರೇಲ್ ಇವತ್ತು ನಾ ಯಾಕಾದ್ರೂ ಯುದ್ಧ ಕಳೆದಪ್ಪ ಅನ್ನುವಂಥ ದುಸ್ಥಿತಿಗೆ ನಿಲ್ಲಿಸಿದೆ ಇವತ್ತು ಇರಾನ್. ಕಮೇನಿ ಹೋದ್ಮೇಲೆ ಅವ್ರ ಮಗ ಬಂದ, ಮತ್ತಾರೋ ಬಂದರು, ಸೈನಿಕರು ಬಂದರು, ಮತ್ತೇನೋ ಬಂದರು. ಅದರಲ್ಲೂ ಮುಖ್ಯವಾಗಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಇವರಂತೂ ಪೂರ್ಣ ಪ್ರಮಾಣದಲ್ಲೇ ಇವತ್ತು ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಇವತ್ತು ಹೇಳಿದ್ರು ಹೆಸರಿಗೆ ಒಬ್ಬ ಪ್ರೆಸಿಡೆಂಟ, ಹೆಸರಿಗೊಬ್ಬ ಅರಿಜಾನಿ, ಪೆಶಿಯಾನ್ ಹಿಂದೆ ಕೆಲವರು ಹೆಸರಿಗೆ ಅಂತ ಅನ್ನಿಸ್ತಾ ಇದೆ. ಅವ್ರು ಬುದ್ಧಿವಂತರು ಇಲ್ಲ ಅಂತಲ್ಲ, ಇವರ ಕೇವಲ ಆಜ್ಞೆಯಿಂದ ನಡೀತಾ ಇಲ್ಲದು. ಸ್ವಯಂ ಪ್ರೇರಣೆಯಿಂದ, ಸ್ವಯಂ ಬುದ್ಧಿಯಿಂದ, ಸ್ವತಃ ತನ್ನ ಬುದ್ಧಿವಂತಿಕೆಯಿಂದ ಇವತ್ತು ಇಸ್ರೇಲ್ ಮತ್ತು ಅಮೇರಿಕನ್ ಎದುರಿಸ್ತಾ ಇದ್ದಾರೆ. ತನ್ನ ಆಯಿಲ್ ಏನು ಸ್ಟಾಕ್ಸ್ ಅವ್ರು ಉಳಿಸ್ಕೊಳ್ಳಿಕ್ಕತ್ತದ. ಹಾರ್ಮುಜ್ ದ್ವೀಪನ್ನು, ಹಾರ್ಮುಜ್ ಜಲಸಂಧಿಯನ್ನು ತನ್ನ ಹಿಡಿತಲ್ಲಿಟ್ಕೊಂಡದ. ಗೊತ್ತದ ಹಾರ್ಮುಜ್ ಇದು ಮೂಗಿದ್ದಂಗೆ ಅಂತ, ಉಸಿರನ್ನ ಬಂದ್ ಮಾಡಿ ಕುತ್ಕೊಂಡ್ಬಿಟ್ಬಿಟ್ಟದ. ಹೀಗಾಗಿ ಇವತ್ತು ಇಸ್ರೇಲ್ ಪ್ರಧಾನಿ ಇದ್ದಾನ ಸತ್ತಾನ, ಯಾಕೆ ಸೇಡಂತಿದ್ದು ಸಾಕಷ್ಟಾಗಿ. ಅದರಲ್ಲೂ ಮುಖ್ಯವಾಗಿ ಇರಾನಿಗಳಿಗೆ ತಮ್ಮ ಪರಮೋಚ್ಚ ನಾಯಕನ ಕೊಲೆ ಬಗ್ಗೆ ಸಾಕಷ್ಟು ನೋವು, ಅದು ಸಂಕಟ ಅದ. ಒಬ್ಬರನ್ನಾದರೂ ಟ್ರಂಪ್ ಅಥವಾ ನೆತನ್ಯಾಹು ಇಬ್ಬರಲ್ಲಿ ಒಬ್ಬರನ್ನಾದರೂ ಹೊಡಿಬೇಕು ಅನ್ನುವಂಥ ಒಂದು ಉತ್ಕಟ ಆಕಾಂಕ್ಷೆ ಅದ. ಅದಕ್ಕಾಗಿ ಕ್ಷಿಪಣಿ ದಾಳಿ ಇಸ್ರೇಲ್ ತುಂಬ ಮಧ್ಯ ಇಸ್ರೇಲ್ ಆಗಿರ್ಬೋದು, ಉತ್ತರ ಇಸ್ರೇಲ್ ಆಗಿರ್ಬೋದು, ದಕ್ಷಿಣ ಇಸ್ರೇಲ್ ಆಗಿರ್ಬೋದು, ಎತ್ತ ನೋಡಿದ್ರೆ ಬರೀ ಬೆಂಕಿ ಕಾಣ್ತಾ ಇದೆ, ಉಗುಳ್ತಾ ಇದೆ. ಒಂದು ಕಡೆ ಮುಜಾಹಿದ್ದೀನ್ಸ್ ಬೆನ್ನತ್ತಿದ್ದಾರೆ, ಇರಾನಿಗಳು ಬೆನ್ನತ್ತಿದ್ದಾರೆ.